ಸೊ ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇದ್ದೀವಿ, ನಾನು ನಮ್ಮಮ್ಮ ನರಸಿಂಹಸ್ವಾಮಿ ದೇವಸ್ಥಾನ. ಅದು ತುಂಬ ಪ್ರಖ್ಯಾತಿ ಹೊಂದಿದೆ. ಅಲ್ಲಿರೋ ವಿಶೇಷತೆ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. We are finally reach ನರಸಿಂಹಸ್ವಾಮಿ ಟೆಂಪಲ್. ಆಕ್ಚುಲಿ ಶನಿವಾರ ಮತ್ತೆ ಮಮ್ಮಿ ಯಾವ ವಾರ ಇರುತ್ತೆ ಜಾಸ್ತಿನಾ? ಅಮಾವಾಸ್ಯೆ. ಆಕ್ಚುಲಿ ಇಲ್ಲಿಗೆ ಜನ ಬರೋದು ಅಮಾವಾಸ್ಯೆ ಮತ್ತೆ ಶನಿವಾರ ದಿವಸ. ಆದ್ರೆ ನೋಡ್ಬೋದು ಇವತ್ತು ಸಂಡೇ ಇದೆ, ಆದರೂ ಇಷ್ಟು ಜನ ಇದ್ದಾರೆ. ಚಿವತ್ತಿದೆ ಒಳಗಡೆ ಹೋಗ್ತೆ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಹೇಗೆ ದರ್ಶನ ಮಾಡಬೇಕಂದ್ರೆ ಒಳಗಡೆ ಒಂದು ಗುಹೆ ಇದೆ. ಸುಮಾರು 250ರಿಂದ 300 ಮೀಟರ್ಗಳಷ್ಟು ದೂರ ನಡ್ಕೊಂಡು ಹೋಗೋದು ದರ್ಶನ ಸಿಗುತ್ತೆ. ಒಳಗಡೆ ನೀರಿರುತ್ತೆ. ನಮ್ಮಮ್ಮ ಅವಾಗಿಂದ 10-15 ನಿಮಿಷ ನಿಂತ್ಕೊಂಡಿದ್ದೀವಿ. ಇನ್ನೂ ಒಳಗಡೆ ಬಿಡ್ತಾ ಇಲ್ಲ, ತುಂಬಾ ಜನ ಇದ್ದಾರೆ. ಅದಕ್ಕೆ ನೋಡಬಹುದು ಎಷ್ಟು ಜನ ಇದ್ದಾರೆ ಅಂತ. ಒಳಗಡೆ ಸುಮಾರು 250ರಿಂದ 300 ಮೀಟರ್ ಅಷ್ಟು ಒಳಗಡೆ ಹೋದ್ರೆ ನರಸಿಂಹಸ್ವಾಮಿ ತುಂಬಾ ರಶ್ ಇದೆ. ಸಾರಿ, ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ನರಸಿಂಹಸ್ವಾಮಿ ವಿಗ್ರಹ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ವಿಗ್ರಹ. ಸಾರಿ, ಕರೆಕ್ಟಾಗಿ ಮಾಡಿರಲಿಲ್ಲ, ಕ್ಷಮಿಸಿ. ಅಬ್ಬಾ ಎಂಥ ರಶ್ಶು. ಅಂತೂ ದೇವರ ದರ್ಶನ ಮುಗಿಯಿತು. ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ, ಹೇಗೆ ಬಂದಿದ್ದೀವಲ್ಲ ಅದೇ ದಾರಿಯಲ್ಲಿ ರೈಟ್ ಸೈಡಿಂದ ದೇವರ ದರ್ಶನಕ್ಕೆ ಹೋಗೋ ದಾರಿ, ಲೆಫ್ಟ್ ಸೈಡಿಂದ ದೇವರ ದರ್ಶನ ಮಾಡಿಬಿಟ್ಟು ರಿಟರ್ನ್ ಹೋಗಬೇಕು ವಾಪಸ್. ಜನರೆಲ್ಲ ಬರ್ತಾರೆ, ಫ್ಯಾಮಿಲಿ ಜೊತೆ ಬರ್ತಾರೆ, ಫ್ರೆಂಡ್ಸ್ ಜೊತೆ ಬರ್ತಾರೆ. ಯಾಕಂದ್ರೆ ಎಂಜಾಯ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ಜೊತೆ ಬಂದ್ರೆ. ಜನರು ಎಷ್ಟು ಎಂಜಾಯ್ ಮಾಡ್ತಿದಾರೆ ಅಂತ ನೋಡ್ಬೋದು. ಸೊ ನೀವು ಬನ್ನಿ, ಬೀದರ್ ಯಾವಾಗಾದ್ರೂ ಬಂದ್ರೆ ಇಲ್ಲಿ ಈ ದೇವರ ದರ್ಶನ ಮಾಡೋದು ಮರಿಬೇಡಿ. ತುಂಬಾ ಇಂಟ್ರೆಸ್ಟಿಂಗ್ ಪ್ಲೇಸ್ ಇದೆ. ನೋಡ್ಬೋದು ಜನರು, ನಾವು ಹೋಗಿ ಬರ್ತಾ ಇದ್ವಿ, ಇನ್ನೂ ಜನರು ಮತ್ತೆ ಬರ್ತಿದ್ದಾರೆ. ಸೊ ಫೈನಲಿ ನಾನು ನಮ್ಮಮ್ಮ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಜನರು ಜಾಸ್ತಿ ಬರೋದು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮತ್ತೆ ಬರ್ತಾರೆ. ಆ್ಯಕ್ಚುಲಿ ಇವತ್ತು ಸಂಡೇ, ಇಷ್ಟು ಜನ ಯಾವತ್ತೂ ಬಂದಿರಲಿಲ್ಲ. ಇವತ್ತು ತುಂಬ ಜನ ಇದ್ದಾರೆ. ಏಕೆಂದರೆ ತುಂಬ ಪ್ರಖ್ಯಾತಿ ಹೊಂದಿರೋ ದೇವಸ್ಥಾನ ಇದು. ಸುಮಾರು ವರ್ಷಗಳ, ಎಷ್ಟು ವರ್ಷ ತಗೊಳ್ತಾರೆ, ಫೈನಲಿ ನರಸಿಂಹಸ್ವಾಮಿ ದೇವರ ದರ್ಶನ ಮುಗೀತು, ಹೋಗ್ತಾ ಇದ್ವಿ. ಸೊ ನೀವು ಯಾವಾಗಾದರೂ ಬಂದರೆ ಬನ್ನಿ ದೇವಸ್ಥಾನ ನೋಡಿ. ನರಸಿಂಹಸ್ವಾಮಿ ದೇವಸ್ಥಾನ ಬಂದರೆ ಎಂಜಾಯ್ಮೆಂಟ್ ಆಗುತ್ತೆ. ಒಳಗಡೆ ನೀರು ನಲ್ಲಿ ಹೋಗೋ ಮಜಾನೇ ಬೇರೆ. ಸೊ ಹೋಗ್ತಾ ಇದ್ದೀವಿ. ಬಾಯ್. ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀವಿ.
ಬ್ಲಾಗ್ ಮುಗಿಸ್ತಾ ಇದ್ದೀನಿ.